ಬಸಯ್ಯ, ಬಸಯ್ಯ, ಓ ಬುದ್ಧಿ, ಬರ್ಬೇಕು. ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಇಲ್ಲ ಬಸಯ್ಯ, ಸ್ವಲ್ಪ ಬರೋದು ಲೇಟ್ ಆಯ್ತು. ಬಸಯ್ಯ, ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ, ನೀವು ಆ ಹುಡುಗಿನ ಕರ್ಕೊಂಬನ್ರಿ. ಆಯ್ತು ಬುದ್ಧಿ, ಆಯ್ತಾಯ್ತು. ಕಲಾವತಿ, ರಶ್ಮಿನೂ ರಕ್ಷಾ ಅಲ್ಲೇ ಇರ್ಲಮ್ಮ, ಅವ್ರು ಬರೋದು ಬೇಡ, ರೂಮಾಗ ಆಡ್ಕೊಂತ ಇರಲಿ. ಸರಿ ದೊಡ್ಡಪ್ಪ, ಆಯಿತು. ಇದ್ಯಾಕೆ ನಮ್ಮ ಮನೆ ದೇವ್ರ ನರಸಿಂಹ ಸ್ವಾಮಿನ ಎತ್ಕೊಂಬಂದವ್ರೆ? ಇವ್ರಿಗೇನು ಬಂತು ಬರಬಾರ್ದು? ಇಂಥ ಕೆಲಸಗಳೆಲ್ಲ ಮಾಡ್ತಾವ್ರಿ ಇವರು. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ನಾನು. ನಿಮ್ಮನ್ನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು? ಯಾಕೆ ಬಂದಿದ್ದೀರಾ ನಮ್ಮ ಮನೆಗೆ? ಫಸ್ಟ್ ಇಲ್ಲಿಂದ ಹೋಗ್ರಿ. ಅಮ್ಮ, ಯಾರಮ್ಮ ಇವ್ರನ್ನ ಕಲಿಸಿದ್ದು ಇಲ್ಲಿಗೆ? ನಾವೇ ನಮ್ಮ ಕರೆಸಿದ್ದು. ನಿಂಗೆ ಹುಷಾರಿಲ್ಲಲ್ಲ, ಅದಕ್ಕೆ ಇವ್ರನ್ನ ಮಂತ್ರ ಹಾಕ್ತಾರಷ್ಟೇ, ವಾಸಿ ಆಗ್ಬಿಡ್ತೈತೆ. ನನಗೂ ಹುಷಾರಿಲ್ಲ ಅಂತ ಯಾರಮ್ಮ ಹೇಳಿತು? ನಾನು ಹುಷಾರಾಗಿ ಇದ್ದೀನಲ್ಲ. ಇವ್ರನ್ನ ಕಳ್ಸಮ್ಮ, ಮನೆಯಿಂದ ಆಚೆಗೆ ಕಳ್ಸಮ್ಮ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಸುಮ್ಮನೆ ನಮಗೆ ಹಿಂಸೆ ಕೊಟ್ಟು ನಿಮ್ಮ ಬಾಯಿ ಬಿಡಿಸೋದು ಇಷ್ಟ ಇಲ್ಲ, ಆಯಿತಾ? ನಾವು ಹಿಂಸೆ ಕೊಡೋರಲ್ಲ. ಸೈಲೆಂಟಾಗಿ ಕೂತ್ಕೊಮ್ಮ, ಕೂತ್ಕೊಳ್ಳಲ್ಲ ನಾನು. ಏನು ಮಾಡ್ತೀರಾ? ಏನಾಗ್ತೈತೆ ನಿಮ್ಮ ಕೈಗೆ? ಏನು ಮಾಡ್ತೀರಾ? ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಮ್ಮ. ಕೂತ್ಕೊಮ್ಮ, ಕೂತ್ಕೊಳ್ಳಲ್ಲ ಅಂದರೆ ಕೂತ್ಕೊಳ್ಳಲ್ಲ. ಓ ಹಾಗೆ, ಸರಿ. ಅಬ್ಬ ಉರಿ ಅಮ್ಮ ಉರಿ, ನಮ್ಮ ಮಕ್ಕ ಎಲ್ಲ ಯಾಕಮ್ಮ ಬೆಂಕಿ ತಂದು ಮುಂದೆ ಇಕ್ಕಿದ್ಯಾ? ಅಮ್ಮ ಉರಿ ಅಮ್ಮ ಮಕ್ಕ ಎಲ್ಲ ಉರಿ ಅಮ್ಮ. ತಾತ ಮಕ್ಕ ಎಲ್ಲ ಉರಿ ತಾತ. ನಾನು ಹೇಳಿದ ಮತ್ತೆ ಕೇಳ್ತೀಯಾ? ಕೇಳಲ್ಲ. ಏನು ಮಾಡ್ತೀಯ ನೀನು ಕೇಳಲ್ಲ ಅಂತಂದರೆ? ಕೇಳಲ್ಲ. ಸರಿ ಅನ್ಬೋಕ್ಸು, ನಂಗೇನಾಗಬೇಕು? ಅಮ್ಮ ಉರಿ ಅಮ್ಮ ಮಕ್ಕ ಎಲ್ಲ. ಅಮ್ಮ ಇವಾಗಾದರೂ ಲಾಸ್ಟ್ ಕೇಳ್ತಾ ಇದ್ದೀನಿ, ನಾನು ಹೇಳಿದ ಮಾತು ಕೇಳ್ತೀಯ ನೀನು? ಆಯಿತು, ಕೇಳ್ತೀನಿ. ಕೂತ್ಕೋ. ಇವಾಗ ಹೇಳು, ಯಾಕೆ ಈ ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಾ ಇದೆಯಾ? ನಾನು ಯಾರಿಗೂ ಏನೂ ತೊಂದರೆ ಕೊಡ್ತಾ ಇಲ್ಲ. ಇಲ್ಲೆಲ್ಲ ವಾತಾವರಣ ನೋಡಿದ್ರೇ ಗೊತ್ತಾಗ್ತಾ ಇದೆ ಇಲ್ಲಿ ಯಾರಿದ್ದಾರೆ ಏನು ಅಂತ. ಹೇಳು, ಯಾಕೆ ತೊಂದರೆ ಕೊಡ್ತಾ ಇದೆಯಾ? ಯಾರು ನೀನು? ನಿನ್ನ ಹೆಸರೇನು? ಹೇಳ್ತೀಯಾ ಮತ್ತೆ ಬೆಂಕಿ ತರಲ? ಬೇಡ, ಹೇಳ್ತೀನಿ ಎಲ್ಲನೂ ಹೇಳ್ತೀನಿ. ನಾನು ಯಾರು ಅಂತ ಹೇಳು. ನನ್ನ ಹೆಸರು ಕಲ್ಯಾಣಿ ಅಂತ. ನೀವ್ಯಾಕೆ ನನ್ನ ಮಗಳ ಮೇಲೆ ಬಂದಿದ್ದೀರಾ? ನಾನು ಮಾಡಿರೋ ದ್ರೋಹ ಆದರೂ ಏನು? ಮಾತಾಡಬೇಡ ನೀನು, ಮಾತಾಡಬೇಡ. ದೊಡ್ಡ ಮೋಸಗಾತಿ ನೀನು, ಅಂತಿಂತ ಮೋಸಗಾತಿ ಅಲ್ಲ ನೀನು, ದೊಡ್ಡ ಮೋಸಗಾತಿ. ಏನಂತ ಮೋಸ ಮಾಡಿದ್ಲಮ್ಮ ಅಮ್ಮ? ಏನಂತ ಮೋಸ ಮಾಡಿದ್ಲು? ನಿನಗಿಂತಲೂನಾ? ಮದುವೆ ಆಗಿ ಚೆನ್ನಾಗಿ ಬಾಳಿ ಬದುಕಬೇಕಾಗಿರೋ ಮಗು ಮೇಲೆ ನಿನ್ನ ಮೈ ಮೇಲೆ ಬಂದಿದೆಯಲ್ಲ, ನಿನಗಿಂತ ಮೋಸಗಾತಿನ ಅಮ್ಮ? ಏನು ಮಾತಂತ ಮಾತಾಡ್ತಾ ಇದೀಯಾ? ಯಾರು ನೀನು? ನಾನು ಕಲ್ಯಾಣಿ ಅಂತ. ಈ ಮನೆ ಆಸ್ತಿ ಎಲ್ಲ ನಂದೇ. ಇಲ್ಲಿ ನಿಂತವಳಲ್ಲ ಇವಳು ಕಲಾವತಿ, ಇವಳು ದೊಡ್ಡ ಮೋಸಗಾತಿ. ಅವಳು ಮೋಸಗಾತಿ, ನನಗೆ ಮೋಸ ಮಾಡಿಬಿಟ್ಲು. ಅದೇ ಏನು ಮೋಸ ಮಾಡಿದ್ಲು ಅಂತ ನಾನು ಕೇಳ್ತಾ ಇರೋದು. ಏನು ಮೋಸ ಮಾಡಿದ್ಲು? ಅವತ್ತೊಂದು ದಿವಸ ನಾನು ರೈಲ್ವೆ ಪಟ್ಟಿ ಪಕ್ಕ ವಾಕ್ ಮಾಡ್ತಾ ಇದ್ದೆ. ನನಗೆ ಚಿಕ್ಕನ್ನಿಂದನೂ ರೈಲ್ ಅಂದರೆ ತುಂಬ ಇಷ್ಟ. ನಾನು ವಾಕ್ ಮಾಡ್ತಾ ಇರಬೇಕಾದ್ರೆ ಈ ಕಲಾವತಿ ಅಲ್ಲೇ ತಲೆ ಸುತ್ತಿ ಬಿದ್ದೋಗಿದ್ಲು. ನಾನೆಲ್ಲೋ ಯಾರೋ ಸತ್ತೋಗಿರ್ಬೋದು ಅಂತ ಹೇಳ್ಬಿಟ್ಟು ಹತ್ರ ಹೋಗಿ ನೋಡಿದಾಗ ಉಸಿರಾಡ್ತಾ ಇದ್ಲು ಈ ಕಲಾವತಿ. ಆಮೇಲೆ ನಮ್ಮ ಮನೆಗೆ ಕರ್ಕೊಂಬಂದು ಕೇಳಿದೆ ನಾನು, ಏನಮ್ಮ ಯಾರಮ್ಮ ನೀನು, ಏನಾಯಿತು ಅಂತ. ಅಮ್ಮ ನನ್ನ ಮಕ್ಕಳು ನನ್ನ ಗಂಡ ಬೆಂಕಿ ಬಿತ್ತು, ಎಲ್ಲರೂ ಸತ್ತೋಗ್ಬಿಟ್ರು, ಇವಾಗ ನಾನು ಅನಾಥಲಾಗ್ಬಿಟ್ಟೆ ಅಂತ ಹೇಳಿದ್ಲು. ನಾನು ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ಇದರಲ್ಲೇ ನನಗೆ ಮದುವೆ ಆಗೋ ಕನಸೇ ಮರ್ತೋಯ್ತು. ಅಂದರೆ ಮದುವೆ ಆಗೋ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಒಂಟಿ ಜೀವನನೇ ಸಾಗಿಸ್ಕೊಂಡಿದ್ದೆ. ಯಾಕೋ ದಿನೇ ಕಲಾವತಿ ಮೇಲೆ ಜಾಸ್ತಿ ನಂಬಿಕೆ ಬಂತು ನನಗೆ. ಓ ಕಲಾವತಿ ನನ್ನ ಥರನೇ ಒಂಟಿ, ಪಾಪ ನನ್ನ ಜೊತೆಗೆ ಇರಲಿ ಅಂತ ಅಂದ್ಕೊಂಡು ಈ ಆಸ್ತಿ ಎಲ್ಲ ಅವಳ ಹೆಸರಿಗೆ ಬರೆದು ನಾನು ಸತ್ತೋದೆ. ಆಮೇಲೆ ನಾನು ಸತ್ತೋಗಿ ಇವಾಗ ಹತ್ತತ್ರ 2 ವರ್ಷ 3 ವರ್ಷ ಆಗ್ತಾಯಿದೆ. ಯಾರೂ ಇಲ್ಲ ಅಂತ ಹೇಳಿದ ಕಲಾವತಿ ಇವಾಗ ನೋಡಿದ್ರೆ ಮನೆ ತುಂಬ ಜನ. ಎಷ್ಟು ಮೋಸ ಮಾಡಿದ್ಲಂದ್ರೆ ಈ ಕಲಾವತಿ ನನಗೆ, ಯಾರೂ ಇಲ್ಲ, ಮನೆಗೆ ಬೆಂಕಿ ಬಿದ್ದು ಎಲ್ಲರೂ ಸತ್ತೋದ್ರು, ಇವತ್ತು ನಾನೊಬ್ಬಳು ಅನಾಥಳು ಅಂತ ಹೇಳ್ಬಿಟ್ಟು ನಾನು ಇಲ್ದಿದ್ದಾಗ ಇವ್ರನ್ನೆಲ್ಲ ಕರ್ಕೊಂಡು ಮನೆಯಲ್ಲಿ ಸೇರಿಸ್ಕೊಂಡವಳಲ್ಲ, ಇವಳೆಂಥ ಮೋಸಗಾತಿ ಇರಬೇಡ. ನನ್ನ ಹತ್ರ ಹೇಳಿದ್ದಿದ್ರೆ ನಾನು ಏನಾದರೂ ಇವ್ರಿಗೆ ತೊಂದರೆ ಮಾಡ್ತಾಯಿದ್ನಾ? ನನ್ನ ಹತ್ರ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಎಲ್ಲರ ಜೊತೆನೂ ಖುಷಿಯಾಗೋಳೆ. ಇದು ತಪ್ಪು ತಾನೇ? ಇಲ್ಲಮ್ಮ ನೀನು ತಪ್ಪು ತಿಳ್ಕೊಂಬಿಟ್ಟಿದ್ಯಮ್ಮ. ಇಲ್ಲ, ನಾವು ಕಲಾವತಿ ಮನೆಗೆ ಬೆಂಕಿ ಬಿದ್ದು ಸತ್ತೋದ್ಲು, ಇನ್ನಿಲ್ಲ ಬಿಡು ಅಂತಂದ್ಬಿಟ್ಟು 3 ಜನ ಮಕ್ಕಳನ್ನೂ ಸಾಕ್ತಾ ಇದ್ರಮ್ಮ. ಆಗ ಅಲ್ಲಿ ನಿಂತವನೆಲ್ಲ ಆಯಪ್ಪನ ಕಲಾವತಿ ಗಂಡ. ನಾನು ಅವ್ರ ದೊಡ್ಡಪ್ಪ ಅಂತಂದರೆ ಇವರಪ್ಪ ಕಲಾವತಿ ಅವರ ಅಪ್ಪ ಅವನಲ್ಲ, ಅವನು ನನ್ನ ತಮ್ಮನು. ನಾವಿಬ್ಬರು ಅಣ್ಣ ತಮ್ಮಂತಿರು. ನಾವು ನಮ್ಮ ಕಲಾವತಿ ನಮ್ಮ ಭಾಗಕ್ಕೆ ಇನ್ನಿಲ್ಲ ಅಂತ ಅಂದ್ಕೊಂಡು ನಾವು ಇಷ್ಟು ವರ್ಷ ಸುಮ್ಮನೆ ಆಗೋಗ್ಬಿಟ್ರಮ್ಮ. ಇವಾಗ ಇದ್ದಕ್ಕಿದ್ದಂಗೆ ಒಂದು ಫಂಕ್ಷನಾಗೆ ಕಲಾವತಿ ನಮ್ಗೆ ಸಿಕ್ಕಿದ್ಲಮ್ಮ. ನೀವು ತಪ್ಪು ತಿಳ್ಕೊಂಡಿದ್ದೀರಮ್ಮ. ಇಲ್ಲಮ್ಮ, ಇವಾಗ ಕಲಾವತಿ ನಾವು ಸತ್ತೋಗಿದ್ದೀರ ಅನ್ಕೊಂಡವಳೆ, ನಾವು ಕಲಾವತಿ ಸತ್ತೋಗೋಳೆ ಅಂತ ಅನ್ಕೊಂಡಿದ್ದೀರಿ. ನೀವು ತಪ್ಪು ತಿಳ್ಕೊಂಡಿದ್ದೀರಮ್ಮ. ನಮ್ಗೆ ಗೊತ್ತೇ ಇಲ್ಲ ಕಲಾವತಿ ಬದುಕಿರೋದು. ಆಮೇಲೆ ಕಲಾವತಿ ಸಿಕ್ಕಿದ್ದು ನಮ್ಗೆ. ಅಯ್ಯೋ ಯಾಕಮ್ಮ ಅಷ್ಟೊಂದು ತಪ್ಪು ತಿಳ್ಕೊಂಬಿಟ್ರಿ?
ಇವಾಗ ಕಲಾವತಿ ಏನು ಅನ್ಕೊಂಡಿದ್ಲು, ಅಯ್ಯೋ ನನ್ನ ಗಂಡ ಮಕ್ಕಳು ಸತ್ತೋದ್ರಲ್ಲ ಅಂತ. ಹಂಗೆ ನಾವು ಕಲಾವತಿ ಸತ್ತೋಗೋಳೆ ಅಂತ ಅನ್ಕೊಂಡಿದ್ರಮ್ಮ. ನೀವು ದಯವಿಟ್ಟು ಕೈ ಮುಗಿತೀನಿ, ತಪ್ಪು ತಿಳ್ಕೊಂಬಿಡ್ರಮ್ಮ. ಬೇಕಂತಂದರೆ ಇವಾಗ ನಿಮ್ಮ ಮನ್ಸಿಗೆ ನೆಮ್ಮದಿ ಬೇಕಂದರೆ ನಾವು ಈ ಆಸ್ತಿ ಎಲ್ಲ ಬಿಟ್ಬಿಟ್ಟು ನಮ್ಮೂರಿಗೆ ನಾವು ಹೊರಟೋಗ್ತಿರಮ್ಮ ನಮ್ಮ ಮಕ್ಕಳು ಕರ್ಕೊಂಡು. ಆದರೆ ನಮ್ಮ ಕಲಾವತಿ ಮೇಲೆ ಮಾತ್ರ ತಪ್ಪು ತಿಳಿಬೇಡ್ರಮ್ಮ. ಏನೋ ಯಾವುದೋ ನಮ್ಮ ನೆಂಟರ ಕಾರ್ಯಕ್ರಮದಾಗೆ ಕಲಾವತಿ ಅಲ್ಲಿಗೆ ಬಂದಿದ್ಲು, ಆವಾಗ ನಮ್ಗೆ ಸಿಕ್ಕಿದ್ದಮ್ಮ. ನಮಗೂ ಶಾಕ್ ಆಯಿತು. ಯಾಕಂತಂದರೆ ಸತ್ತೋಗೋಳೆ ಅಂದೋಳು ಇವತ್ತು ಬದುಕೋಳಲ್ಲ ಅಂತ ಅನ್ಕೊಂಡ್ರೆ ಏನೋ 3 ಜನ ಹೆಣ್ಮಕ್ಳು ಅವು ಹುಟ್ಟಿದಾಗಿಂತ ಕಷ್ಟದಾಗೆ ಬೆಳೆದ್ವು. ಇವಾಗ ತಾಯಿ ಆಸರೆ ಸಿಕ್ಕೈತಮ್ಮ. ನೀವೇನು ತಪ್ಪು ತಿಳ್ಕೊಂಬಿಡ್ರಮ್ಮ. ಬೇಕಾದ್ರೆ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಊರಿಗೆ ಹೊರಟೋಗ್ತೀರಿ. ಏನಮ್ಮ ಕಲಾವತಿ, ನಾವು ಊರಿಗೆ ಹೋಗೋದಕ್ಕೆ ನಿಂಗೆ ಒಪ್ತೇನಾ? ಇಲ್ಲಮ್ಮ, ಇಲ್ಲ ಇಲ್ಲ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರಿ. ನನ್ನ ಕನ್ಸಲ್ಲಿ ಕೂಡ ನಿಮ್ಮ ಬಗ್ಗೆ ನಾನು ಕೆಟ್ಟದಾಗ ಆಲೋಚನೆ ಮಾಡಲ್ಲಮ್ಮ. ಬೇಕಂತಂದರೆ ಎಲ್ಲ ಬಿಟ್ಬಿಟ್ಟು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಊರಿಗೆ ಹೊರಟೋಗ್ತೀನಮ್ಮ. ನಿಮ್ಮ ಆಸ್ತಿಗೋಸ್ಕರ ನಾನು ಮೋಸ ಮಾಡ್ತೀನಿ ಅಂತ ಮಾತ್ರ ತಿಳ್ಕೊಂಬಿಡ್ರಮ್ಮ. ನಾನು ಯಾವತ್ತೂ ನಿಮಗೆ ಮೋಸ ಮಾಡೋಳಲ್ಲ. ಮುಚ್ಚು ಬಾಯಿ, ಸುಳ್ಳು ಹೇಳ್ಬೇಡ ನೀನು ನನ್ನ ಹತ್ರ. ನಿನ್ನ ಮೊಸಳೆ ಕಣ್ಣೀರಿಗೆಲ್ಲ ಕರ್ಗೋಳಲ್ಲ ಈ ಕಲ್ಯಾಣಿ. ಮೋಸ್ಗಾತಿ ನೀನು. ಇಲ್ಲಮ್ಮ ಇಲ್ಲಮ್ಮ, ನರಸಿಂಹಸ್ವಾಮಿ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ಕಲಾವತಿದೇನು ತಪ್ಪಿಲ್ಲಮ್ಮ. ನಾವು ಈ ನಡುವೆ ಸಿಕ್ಕಿರೋದಷ್ಟೇ ಕಲಾವತಿಗೆ. ನೀವು ತಪ್ಪು ತಿಳ್ಕೊಂಡಿದ್ದೀರಮ್ಮ. ಆ ತಪ್ಪಲಿ ಮಕ್ಳಿಗೆ ತಾಯಿ ಸಿಕ್ಕಿದ್ಲಲ್ಲ ಅಂತ ನಮ್ಗೆ ಎಷ್ಟೋ ಖುಷಿಯಾಗಿದ್ದೀರಮ್ಮ. ನಾವು ನಮ್ಮ ಖುಷಿನ ಹಾಳು ಮಾಡಬೇಡಮ್ಮ, ನಿರಾಸೆ ಮಾಡಬೇಡಮ್ಮ. ಯಾಕಮ್ಮ, ನಿಮ್ಮ ಆಸ್ತಿ ಐಶ್ವರ್ಯ ನಮ್ಗೆ ಏನು ಬೇಡಮ್ಮ. ಆ ತಪ್ಪಲಿ ಆಗಿದ್ದಿದ್ದು ಮಕ್ಳಿಗೆ ಆಸರೆ ಆಗೋಳಲ್ಲ, ನಮ್ಗೆ ಅಷ್ಟೇ ಸಾಕು. ನಿಮ್ಮ ಆಸ್ತಿ ಐಶ್ವರ್ಯ, ದುಡ್ಡು, ಕಾಸು, ಫ್ಯಾಕ್ಟ್ರಿಗಳು ನಮಗೇನು ಬೇಡಮ್ಮ, ಏನು ಬೇಡ. ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಮ್ಮ, ಕಲಾವತಿ ಮೋಸ ಮಾಡಿಲ್ಲ ನಿಮಗೆ, ನಿಮ್ಮ ನಂಬಿಕೆನ ಕಳ್ಕೊಂಡಿಲ್ಲ ಅಂತ. ನಾವು ಈ ನಡುವೆ ಸಿಕ್ಕಿರೋದಮ್ಮ. ಯಾಕಮ್ಮ ಬಂದು ಈ ತೊಂದರೆ ಕೊಡ್ತಾ ಇದೆಯಾ? ಅವಳಿಗೆ ಬೇರೆ ಮದುವೆ ಸೆಟ್ ಆಗೈತೆ. ಹಿಂಗೆಲ್ಲ ಮಾಡ್ಬೋದೇನಮ್ಮ? ಆ ಚಿಕ್ಕ ಮಗುಗೆ ಏನಮ್ಮ ಮೋಸ ಮಾಡ್ತು ನಿಂಕ? ಏನಮ್ಮ ಕಲ್ಯಾಣಿ, ಅವ್ರು ಹೇಳ್ತಾ ಇರೋದೆಲ್ಲ ಅರ್ಥ ಆಗ್ತಾ ಇದೆಯಾ ನಿನಗೆ? ಅವ್ರು ಹೇಳಿದ್ರಲ್ಲ ಇವ್ರು ಸತ್ತೋಗಿದ್ದಾರೆ ಅಂತ, ಅವ್ರು ಸತ್ತೋಗಿದ್ದಾರೆ ಅಂತ, ಇವರು ಇದ್ರು ಅಂತ. ಇನ್ನೇನಮ್ಮ ನಿನಗೆ ತೊಂದರೆ? ಏನು ತೊಂದರೆ ಇಲ್ವಲ್ಲ? ಇವಾಗ ಬೇಕಂತಂದ್ರೆ ಈ ಮನೆ ನಿಮ್ಮ ಆಸ್ತಿ ಎಲ್ಲ ಬಿಟ್ಟು ಹೋಗೋಕ್ಕೂ ರೆಡಿಯಾಗಿದ್ದಾರಲ್ಲ ಅವರು. ಯಾಕೆ ತಪ್ಪು ತಿಳ್ಕೊತಾ ಇದೆಯಾ? ಬಸಯ್ಯ ದೇವ್ರ ಮೇಲೆ ಕೂಡ ಹಣೆ ಮಾಡಿದ್ನಲ್ಲ, ಕಲಾವತಿದೇನು ತಪ್ಪಿಲ್ಲ ಅಂದ್ಬಿಟ್ಟು. ಇನ್ನು ಯಾಕಮ್ಮ ನೀನು? ಇವಾಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ, ಇನ್ನು ಹೊರಡಮ್ಮ, ಹೊರಡು ನೀನು ಇಲ್ಲಿಂದ. ಯಾರಿಗೂ ತೊಂದರೆ ಕೊಡಬೇಡ. ಹೂನಮ್ಮ, ನನ್ನ ಕನ್ಸಲ್ಲಿ ಕೂಡ ನೀನು ಕೆಟ್ಟದ್ದು ಬಯಸ್ತಾಳಲ್ಲಮ್ಮ. ನಾನು ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸಮ್ಮ ನೀನು. ನನ್ನ ಮಗಳಿಗೆ ತೊಂದರೆ ಕೊಡಬೇಡಮ್ಮ. ನಾನು ಬೇಕಂದ್ರೆ ಇದೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀನಮ್ಮ. ನನಗೇನು ಬೇಡ, ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ನನ್ನ ಮಕ್ಳಿಗೆ ಮಾತ್ರ ತೊಂದರೆ ಕೊಡಬೇಡಮ್ಮ ನೀನು. ನನಗೆ ಗೊತ್ತೇ ಇಲ್ಲಮ್ಮ ನನ್ನ ಮಕ್ಕಳು ನನ್ನ ಗಂಡ ಬದುಕವನೆ ಅಂತ. ಹೆಂಗೋ ನನ್ನ ಗಂಡ ನನ್ನ ಮಕ್ಕಳು ಸಿಕ್ಕಿದ್ರಲ್ಲ ಅಂತ ಖುಷಿಯಾಗಿದ್ನಮ್ಮ. ನಿನ್ನ ಕನಸಿನಲ್ಲಿ ಕೂಡ ಮೋಸ ಮಾಡಲ್ಲಮ್ಮ ನಾನು, ಮೋಸ ಮಾಡಲ್ಲ. ಜಾಸ್ತಿ ಏನು ಬೇಡಮ್ಮ, ನನ್ನ ಮಕ್ಳಿಗೆ ಕರ್ಕೊಂಡು ಹೊರಟೋಗ್ತೀನಿ. ನನ್ನ ಮಕ್ಳಿಗೆ ಮಾತ್ರ ತೊಂದರೆ ಕೊಡಬೇಡಮ್ಮ. ಇಷ್ಟು ವರ್ಷದಿಂದ ವನವಾಸ ಬಿತ್ತಿದ್ದೀನಿ ನಾನು, ಅಷ್ಟೇ ಸಾಕು. ಆ ಮಕ್ಕಳು ಅಷ್ಟೇ ವನವಾಸ ಬಿತ್ತವ್ರೆ, ತಾಯಿ ಆಸರೆ ಇಲ್ತೀರ. ನಿಮ್ಮ ಆಸರೆ ಏನು ಬೇಕಾಗಿಲ್ಲ ನನಗೆ. ನಾನೆಲ್ಲ ಹೋಗಿ ದೂರ ಬದುಕೊಂತೀನಿ. ಇವಾಗ ನನ್ನ ಮಕ್ಕಳು ನನ್ನ ಜೊತೆಗೆ ಅವರಮ್ಮ. ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಮ್ಮ, ನನ್ನ ಮಕ್ಳಿಗೆ ಮಾತ್ರ ತೊಂದರೆ ಕೊಡಬೇಡಮ್ಮ. ಸರಿ ಬಿಡು, ಅಳ್ಬೇಡ. ಯಾಕೆ ಅಳ್ತಾ ಇದೆಯಾ? ನಾನೇನೋ ತಪ್ಪು ತಿಳ್ಕೊಂಡೆ. ನೋಡ್ದಾ, ಎಲ್ಲರೂ ಇತ್ಕೊಂಡು ಇಲ್ಲ ಅಂತ ನಾಟಕ ಆಡ್ತಾವಳಲ್ಲ ಕಲಾವತಿ ಅಂತೇನೋ ಕೋಪ ಬಂತು. ನಾನು ಸತ್ತೋದ್ಮೇಲೆ ಇವರೆಲ್ಲ ಬಂದವರೆಲ್ಲ ಎಲ್ಲೋ ನಾನು ಸಾಯೋದಕ್ಕೆ ಕಾಯ್ಕೊಂಡಿದ್ಲೇನೋ, ಇವಾಗ ಎಲ್ಲರನ್ನೂ ಕರ್ಸ್ಕೊಂಡವಳೆ ಅಂತ ನಾನು ಅನ್ಕೊಂಡೆ. ಸರಿ ಬಿಡು, ಅಳ್ಬೇಡ ಬಿಡು, ನೀನು ಅಳ್ಬೇಡ. ಇಲ್ಲಮ್ಮ, ಇಲ್ಲ ಇಲ್ಲ, ನಾನು ಯಾಕಮ್ಮ ನಿಮಗೆ ತೊಂದರೆ ಮಾಡ್ತೀನಿ? ನಿಮ್ಮ ಮನಸ್ಸಿಗೆ ಯಾಕೆ ನೋವು ಮಾಡ್ತೀನಿ ನಾನು? ಇಲ್ಲಮ್ಮ, ಇಲ್ಲ ಇಲ್ಲ. ಹೋಗ್ಲಿ, ಅಳ್ಬೇಡ ಸುಮ್ಮನೆ, ಅಳ್ಬೇಡ ಸುಮ್ಮನೆ. ನನಗೆ ಹೊಸ ಸೀರೆ, ಜಾಕೆಟು, ಆಮೇಲೆ ಹೂವು, ಬಳೆ, ಆಮೇಲೆ ಏನಾದರೂ ಸಿಹಿ ಅಡುಗೆ ಮಾಡಿಕು, ನಾನು ತಿನ್ಬಿಟ್ಟು ಹೊರಟೋಗ್ತೀನಿ. ಆಯ್ತಮ್ಮ ಆಯ್ತಮ್ಮ, ನೀನು ಇಂಥದ್ದು ಬೇಕು ಅಂತಂದರೆ ಅಂಥದ್ದು ಮಾಡಿಕ್ತಾಳಮ್ಮ. ದಯವಿಟ್ಟು ತೊಂದರೆ ಕೊಡಬೇಡಮ್ಮ, ನಿನ್ನ ಕಾಲಿಗೆ ಬೀಳ್ತೀನಿ. ಆ ಮಗುವಿನ ಬಾಳಿ ಬದುಕಬೇಕಾದಳು. ನಿನಗೆ ಹೊಸ ಸೀರೆ, ಒಬ್ಬಟ್ಟು, ಇನ್ನು ಏನು ಬೇಕೋ ಎಲ್ಲ ಮಾಡಿಕ್ತಾಳಮ್ಮ. ಸರಿ ಆಯಿತು, ಎಲ್ಲ ಮಾಡಿಕ್ಬಿಟ್ಟು ನನ್ನ ಫೋಟೋಗೆ ಪೂಜೆ ಮಾಡಿರಿ. ಸರಿನಮ್ಮ, ಆಯ್ತಮ್ಮ, ಆಯಿತು ಆಯಿತು. ಬಸಯ್ಯ, ಕರ್ಕೊಂಡೋಗಿ ಮಲಗಿಸೋಗ್ರಿ, ಇನ್ನೇನು ತೊಂದರೆ ಇಲ್ಲ, ಹೋಗ್ರಿ. ಸರಿ ಬುದ್ಧಿ, ಆಯ್ತು ಬುದ್ಧಿ. ನೋಡಿ ಮರಿದೆ, ಅವ್ರ ಫೋಟೋ ಇಟ್ಟು ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ಮುಂದೆ ಇಟ್ಟು ಪೂಜೆ ಮಾಡಿರಿ ಅವ್ರಿಗೆ. ಆಯ್ತು ಬುದ್ಧಿ, ಆಯ್ತು ಬುದ್ಧಿ. ಇವತ್ತೇ ನಾಳೆ ಬೆಳಗ್ಗೆ ಒತ್ತುಡ್ತಾನೆ ಎಲ್ಲ ಮುಗಿಸ್ಬಿಡ್ತೀರಿ ಬುದ್ಧಿ. ಅದನ್ನು ಮಾತ್ರ ಕಾಯಿಸಲ್ಲ, ಏನು ಬೇಕೋ ಅದೆಲ್ಲ ಮಾಡಿಬಿಡ್ತೀರಿ. ಸರಿ ಬಸಯ್ಯ, ನಾನಿನ್ನು ಬರ್ತೀನಿ. ಸರಿ ಬುದ್ಧಿ, ಆಯಿತು.